ಸ್ನೇಹಿತರೆ ನಮಸ್ಕಾರ. ಟೀ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಒಂಥರ ತಮಾಷೆ ಅನಿಸುತ್ತೆ ಟೀ ಮಾಡೋದು ಹೆಂಗೆ ಹೇಳ್ಕೊಡೋದು ಅಂತಂದರೆ, ಆದರೆ ನಮ್ಮ ಹಳ್ಳಿಗಳಲ್ಲಿ ಒಂದು ವಿಶೇಷತೆ ಇರ್ತಿತ್ತು. ಏನಂತಂದರೆ ಈಗ ಸಿಟಿಗಳಲ್ಲಿ ಅಥವಾ ಟೀ ಅಂಗಡಿಗಳಲ್ಲಿ ಟೀ ಹೆಂಗೆ ಮಾಡ್ತಾರೆ ಅಂದರೆ, ಮತ್ತು ನಾನು ಅದರ ವಿರುದ್ಧ ಇಲ್ಲ. ಆಮೇಲೆ ಇನ್ನೊಂದು ಅದೊಂದು ಕೆಟ್ಟದಾಗಿ ತಿಳ್ಕೊಬೇಡಿ, ಅಂದರೆ ನೆಗೆಟಿವ್ ಆಗಿ ತಿಳ್ಕೊಬೇಡಿ. ನಮ್ಮ ಹಳ್ಳಿಗಳಲ್ಲಿ ಹೇಗೆ ಟೀ ಮಾಡ್ತಾಯಿದ್ರು ಅಂದರೆ, ನನ್ನ ಅನಿಸಿಕೆ, ನನ್ನ ಅನುಭವ ಮತ್ತು ಅನಿಸಿಕೆ ಮಾತ್ರ ಹೇಳ್ತೀನಿ. ಅದು ತಪ್ಪು ಇರ್ಬೋದು, ಸರಿ ಇರ್ಬೋದು, ಬೇರೆ ವಿಚಾರದಲ್ಲಿ. ಏನಂತಂದರೆ, ನಾವು ಮಾಡೋ ವಿಧಂದರೆ ಟೀ ನಾವು ಕುಡಿದಾಗ ಗ್ಯಾಸ್ಟ್ರಿಕ್ ಆಗೋಲ್ಲ. ಯಾಕೆ ಅಂತಂದರೆ ಹಾಲನ್ನ ತುಂಬ ಕಡಿಮೆ ಬಳಸ್ತೀವಿ, ಬೆಲ್ಲ ಬಳಸ್ತಾಯಿದ್ರು. ಏನಕ್ಕೆ ಹಳ್ಳಿಗಳಲ್ಲಿ ಇನ್ನು ಹಾಲನ್ನ ಕಡಿಮೆ ಬಳಸ್ತಾಯಿದ್ರು ಅಂತಂದರೆ, ನಾಟಿ ಹಸುಗಳಿರ್ತಾಯಿತ್ತು, ಹಾಲು ಜಾಸ್ತಿ ಕೊಡ್ತಾಯಿರಲ್ಲ. ಒಂದು ಹಳ್ಳಿಕಾರ ಹಸು ಅಥವಾ ಹಳ್ಳಿಕಾರ ಹಸುನೇ ಜಾಸ್ತಿ ಇರ್ತದೆ. ಹಸು ಕೊಡ್ತಾ ಇದ್ದರೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ 300 ml ಇಂದ 500 ml ಕೊಡ್ತಾಯಿತ್ತು. ಅದರಲ್ಲಿ ಮೊಸರು ಮಾಡಿಕೊಂಡು ಬೆಣ್ಣೆ ತಕ್ಕೊಂಡು ಇನ್ನು ಟೀಗೆ ಇಟ್ಕೊಳಕ್ಕಾಯ್ತಿಲ್ಲ. ಹಾಗಾಗಿ ತುಂಬ ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಹಾಲನ್ನ ಬಳಸ್ತಾರೆ. ಬನ್ನಿ ಅದನ್ನು ಯಾವ ರೀತಿ ನಾವು ಮಾಡ್ತಾಯಿದ್ವಿ. ನಮ್ಮ ತಾಯಿ ನನಗೆ ಮಾಡಿಕೊಡ್ಬೇಕಾದ್ರೆ ನಮ್ಮ ತಾಯಿ ಮನೇಲಿ ಹೇಗೆ ಮಾಡ್ತಾಯಿದ್ರು, ಮತ್ತು ನಮ್ಮ ಬೇರೆ ಊರುಗಳಿಗೆ ಹೋದಾಗ, ನಮ್ಮ ಕೂನೂರಿಗೆ ಹೋಗ್ತಾಯಿದ್ದೆ, ಅಂಜುವಾಡಿಗೆ ಹೋಗ್ತಾಯಿದ್ದೆ, ನಮ್ಮ ಕನಕಪುರದಲ್ಲೈತೆ. ಅಲ್ಲಿ ಹೋದಾಗಲೇ ಟೀ ಮಾಡೋದು ನಾನು ನೋಡ್ತಾಯಿದ್ದೆ. ಅದೇ ರೀತಿ ನನಗೆ ಅದೇ ರೀತಿ ಇಷ್ಟ. ಈ ನೀವು ಗಟ್ಟಿ ಟೀ ಕುಡಿದ್ರೆ ಬಾಯಿಗೆಲ್ಲ ಅಂಟ್ಕೊಳ್ಳುತ್ತೆ ಹಾಲು, ತಾವು ಅಬ್ಸರ್ವ್ ಮಾಡಿಬೇಕಾರೆ. ಮತ್ತು ಬನ್ನಿ ಒಂದು ನಿಮಿಷ ಅದನ್ನು ಹಂಗೆ ಡೈರೆಕ್ಟಾಗಿ ತೋರಿಸ್ತಾ ಹೇಳ್ತೀನಿ ನಿಮಗೆ. ನೋಡಿ, ಈಗ ನಾನು ಫಸ್ಟು ನೀರು ಹಾಕಿದ್ದೀನಿ, ನೀರು ಹಾಕಿ ಟೀ ಪುಡಿ ಹಾಕಿದ್ದೀನಿ. ಇದು ನಿಮಗೆ, ನೀವು ಲಾಸ್ಟಲ್ಲಿ ನಾನು ಹಾಲು ಹಾಕ್ತೀನಲ್ಲ, ಆವಾಗ ಇಲ್ಲೆಲ್ಲೂ ಅಂಟ್ಕೊಳ್ಳಲ್ಲ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಟೀ ಶಾಪ್ಗಳಲ್ಲಿ ಕೆರಿತಾ ಇರ್ತಾರೆ ಹಿಂಗೆ, ಅದು ಯಾವುದೋ ಅಂಟ್ಕೊಳ್ಳಲ್ಲ. ಓನ್ಲಿ ಜಸ್ಟ್ ಫಾರ್ ಒಂದು ಫ್ಲೇವರ್ಗೋಸ್ಕರ ಒಂದು 2 ಡ್ರಾಪು ಹಾಲು ಹಾಕುವಂಥದ್ದು. ನಾನೀಗ 2 ಲೋಟಕ್ಕೆ ಟೀ ಮಾಡ್ತಾಯಿನಿ. ಈಗ ನಮ್ಮ ಮನೆ ಇಲ್ಲಿ ನಮ್ಮ ಶಾಪಿಗೆ ಕೆಲಸಕ್ಕೆ ಬರ್ತಾರೆ, ಅವ್ರಿಗೂ ಟೀ ಕೊಡಬೇಕು. ಈಗ ಟೀ ಪುಡಿ ಹಾಕಿ ಡಿಕಾಕ್ಷನ್ ರೆಡಿ ಇದೆ, ಚೆನ್ನಾಗಿ ಕುದಿಸಿದ್ದೀನಿ. ಇದ್ರೆ ಟೀ ಡಿಕಾಕ್ಷನ್ ರೆಡಿ ಇದೆ. ನೋಡಿ, 2 ಲೋಟಕ್ಕೆ ನಾನು ಹಾಕ್ತಾ ಇರೋದು ಇಷ್ಟು ಹಾಲು. ಅಮ್ಮಮ್ಮ ಅಂತಾರೆ ಒಂದು 10ರಿಂದ 1 ಲೋಟಕ್ಕೆ 10 ml ಅಂದರೆ ಒಂದು 20 ml. ಇದು 60 ml ಗ್ಲಾಸ್ ಅನ್ಕೋತೀನಿ. ಒಂದು ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು 20 ml ಇರ್ಬೋದು. ಆಯಿತಾ? ಇಷ್ಟು ಹಾಲು ಮಾತ್ರ ನಾನು ಹಾಕೋದು. ಆಯಿತಾ? ಇದನ್ನು ಹಾಕಿ, ಮತ್ತು ಇನ್ನೊಂದು ಟಿಪ್ಸ್ ಇದರಲ್ಲಿ, ಟೀ ಮಾಡೋದು ಹೇಗೆ ಅಂತಂದರೆ, ಟೀ ಮಾಡೋದ್ರಲ್ಲಿ ಟಿಪ್ಸ್ ಏನು ಗೊತ್ತಾ? ನೀವು ನಿಜವಾಗ್ಲೂ ಒಳ್ಳೆ ರಿಯಲ್ ಟೀ ಕುಡಿಬೇಕು ಅಂದರೆ ಮೊದಲು ಡಿಕಾಕ್ಷನ್ ಮಾಡ್ಕೊಳ್ಳಿ. ನೀರು ಹಾಕಿ, ನಮ್ಮ ಹಳ್ಳಿಗಳಲ್ಲಿ ಮಾಡ್ತಾಯಿದ್ದೆ ಅದನ್ನೇ. ನೀರು ಹಾಕಿ ಎಷ್ಟು ಇರಬೇಕು ಅಷ್ಟು ಒಂದು ಅಂದಾಜಲ್ಲಿ, ಆಯಿತಾ? ನೀರು ಹಾಕಿ ಡಿಕಾಕ್ಷನ್ ಚೆನ್ನಾಗಿ ಡಿಕಾಕ್ಷನ್ ಮಾಡಿಕೊಂಡು ಕೊನೆಗೆ ಹಾಲು ಹಾಕಬೇಕು. ಹಾಲು ಹಾಕಿ ಆಮೇಲೆ ಒಂದು 2-3 ಸಲ ಕುದಿಸಿ, ಕೊನೆಗೆ ನೀವು ಬೆಲ್ಲ ಅಥವಾ ಸಕ್ಕರೆ ಅಥವಾ ನೀವೇನು ಸಿಹಿ ಬೇಕು ಅದನ್ನು ಹಾಕೋಬೇಕು. ನೀವು ಮೊದಲೇ ಸಿಹಿ ಹಾಕಿ ಹಾಲು ಹಾಕಿ ಇದನ್ನು ಹಾಕೋದು ಅದು ಟೀ ಮಾಡೋ ವಿಧಾನ ಅಲ್ಲ ಅಂತ ನನ್ನ ಅನುಭವದ ಪ್ರಕಾರ. ಸೊ ಹಾಗಾಗಿ ನೋಡಿ, ಈಗ ಡಿಕಾಕ್ಷನ್ ರೆಡಿ ಇದೆ. ಈಗ ಹಾಲು ಹಾಕ್ತಾಯಿದ್ದೀನಿ. ಆಯಿತಾ? ನೋಡಿ, ಈಗ ಹಾಲು ಹಾಕಿ ರೆಡಿ ಆಯಿತು. ಈಗ ಇದನ್ನು ನಾನು ಒಂದು 2-3 ಸಲ ಕುದಿಸ್ಕೊತೀನಿ, ಚೆನ್ನಾಗಿ ಕುದಿಸ್ಕೊತೀನಿ. ತುಂಬ ತೆಳ್ಳಗಿರುತ್ತೆ ನಾವು ಮಾಡೋ ಟೀ, ತುಂಬ ತೆಳು ಟೀ, ನೀರು ಟೀ ಅಂತಂತ ನಾನು ಅಂದ್ಕೊಂಡಿದ್ದೀನಿ. ಪಾಸ್ ಮಾಡಮ್ಮ, ಹಂಗೆ ಇರು, ಪಾಸ್ ಮಾಡಂಗೆ. ನೋಡಿ, ಈಗ ಚೆನ್ನಾಗಿ ಕುದ್ದಿದೆ. ಸುಮಾರು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 2 ಮಿನಿಟ್ಸ್ ಚೆನ್ನಾಗಿ ಕುದಿಸಿದ್ದೀನಿ. ಈಗ ರೆಡಿ, 2 ಗ್ಲಾಸು ರೆಡಿ ಇದೆ. ಒಂದು ನಿಮಿಷ ಹಂಗೆ ಪಾಸ್ ಮಾಡಿ. ಈಗ 2-3 ನಿಮಿಷ ಕುದಿಸಿದ ಮೇಲೆ ಈಗ ರೆಡಿ ಇದೆ. ಇದಕ್ಕೆ ನಾನು ಇನ್ನೂ ಕೂಡ ಯಾವುದೇ ರೀತಿ ಸ್ವೀಟ್ ಹಾಕಿಲ್ಲ. ಆಯಿತಾ? ನೋಡಿ, ನಾನು ಇದು ಕೋಕೋನಟ್ ಶುಗರ್ ಹಾಕ್ಕೊಂಡಿದ್ದೀನಿ. ಆಯಿತಾ? ನಾನು ಕೋಕೋನಟ್ ಶುಗರ್ ಹಾಕ್ಕೊಂಡಿದ್ದೀನಿ. ನಾನು ಬೆಲ್ಲ ಅಥವಾ ಸಕ್ಕರೆನ ಬಳಸಲ್ಲ. ಅದರಲ್ಲಿ ನಮ್ಮ ಶಾಪ್ಗೆ ಕೆಲಸಕ್ಕೆ ಬರ್ತಾರೆ, ಅವ್ರಿಗೆ ಈ ರೀತಿ ಒಂದು ಸಕ್ಕರೆನ ಬಳಸ್ತೀರಿ. ಇದು ಕಬ್ಬುಂದು ಶುಗರ್ ಬ್ರೌನು ನೋಡ್ಕೊಳ್ಳಿ. ಸೇಮ್ ನಿಮಗೆ ಸಕ್ಕರೆ ಥರ ಇರ್ತದೆ, ಬಟ್ ಇದು ನಿಮಗೆ ಟೇಸ್ಟ್ ಬಂದುಬಿಟ್ಟು ವೈಟ್ ಶುಗರ್ ಬರ್ತಲ್ಲ ಆ ಥರ ಸ್ವಲ್ಪ ಬೆಲ್ಲದ ಫ್ಲೇವರ್ ಇರುತ್ತೆ. ಯಾಕೆ ಮಾಲಿಸಸ್ ಇರ್ತದೆ ಇದರಲ್ಲಿ. ಆಯಿತಾ? ಇದನ್ನು ಕೂಡ ನಾವು ಸೇಲ್ ಮಾಡ್ತೀವಿ, ಬಟ್ ಹೆಚ್ಚಿಗೆ ಪ್ರಚಾರ ಮಾಡಿಲ್ಲ. ಬೇಡ, ಯಾಕಪ್ಪ ಸುಮ್ಮನೆ ಸಕ್ಕರೆ ಅಂತ ಅನಿಸ್ಬಿಡ್ತಿದ್ದು, ಹಾಗಾಗಿ ಬೇಡ ಅಂಥೇಳಿ ಪ್ರಚಾರ ಮಾಡಿಲ್ಲ. ಹಂಗೂ ಏನಾದ್ರು ನಿಮಗೆ ಬೇಕು ಅಂತಂದರೆ ವಾಟ್ಸಪ್ಪಲ್ಲಿ ತಿಳಿಸಿ ನಾನು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಇದು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಇದು ಕ್ರಿಸ್ಟಲ್ ಶುಗರ್, ಇದು ಆ್ಯಕ್ಚುಲಿ, ಬಟ್ ಶುಗರ್ ಬ್ರೌನ್ ಇದು ಬಂದುಬಿಟ್ಟು ವೈಟ್ ಶುಗರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಪ್ರೋಸೆಸ್ ಆಗಿರಲ್ಲ. ಆಯಿತಾ? ಸೊ ನಾನು ಇದನ್ನು ಅವ್ರಿಗೆ ಹಾಕ್ಕೊಡ್ತೀನಿ. ನೋಡಿ, ಈಗ ಫೈನಲ್ ಸ್ಟೇಜು ಟೀ ರೆಡಿ ಇದೆ. ಫೈನಲ್ ಸ್ಟೇಜ್ ನಿಮ್ಮ ಕಣ್ಮುಂದೆನೇ ಆಗ್ತಾಯಿದೆ ನೋಡಿ. ನೋಡಿ, ರೆಡಿ ಆಯ್ತು ಇವಾಗ ಟೀ. ನೋಡಿ, ಇದು ಶುಗರ್ ಬ್ರೌನ್ ಹಾಕಿರ್ತಕ್ಕಂಥದ್ದು. ನೋಡಿ, ಕರಗೋಗಿದೆ. ಹಾಕಿದ
5ರಿಂದ 10 ಸೆಕೆಂಡ್ ಒಳಗಡೆ ಕರಗೋಗಿದೆ, ಏನು ಉಳಿದಿಲ್ಲ. ಇದು ಇದ್ರದ್ದು ಅದು ಕೋಕೋನಟ್ ಶುಗರ್ದು. ಇದು ಒಂದು ಸ್ವಲ್ಪ ಮಾಮೂಲಿ ಕ್ರಿಸ್ಟಲ್ ಅಲ್ವಾ, ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ಕೂಡ ಬಿಸಿ ಇದ್ದಾಗಲೇ ಹಾಕಿದ್ದೀನಲ್ವ, ಬೇಗ ಕರಗೋಗುತ್ತೆ. ಸೊ ನಾನು ಇದು ಏನು ಕೋಕೋನಟ್ ಶುಗರ್ ಹಾಕಿರ್ತಕ್ಕಂಥ ಟೀ ನಾನು ಕುಡಿತೀನಿ. ಸೂಪರಾಗಿದೆ. ಸೊ ಇದೇ ನಾವು ಟೀ ಮಾಡ್ಕೊಂಡು ಕುಡಿಯುವಂತಹ ವಿಧಾನ. ಸೊ ನೀವು ಬೇಕಾದ್ರೆ ಈ ರೀತಿ ಫಾಲೋ ಮಾಡಿಕೊಂಡು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.